ಬಂಧುಗಳೇ ನಮಸ್ಕಾರ. ನಾನು ಈಗ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಇದರಲ್ಲಿ ನಿಮ್ಮ ಪತ್ರ ಏನೂ ಇಲ್ಲ. ಈಗ ಅವರು ಮಿಸ್ಗೈಡ್ ಮಾಡ್ತಿದ್ದಾರೆ. ಈಗ ಅವರು ಕಂಪ್ಲೇಂಟ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ನೀವು ಆಕ್ಷನ್ ಮಾಡ್ತಾ ಇದ್ರಿ ಅಲ್ವಾ ಸರ್? ಈಗ ಅವ್ರು ಮಿಸ್ಬಿಹೇವ್ ಮಾಡಿದ್ರಿಂದ ನಮ್ಮ ಕರ್ತವ್ಯ ಮಾಡ್ಬೇಕಾಗುತ್ತೆ. ಅವರು ಅಲ್ಲ 2 ತಿಂಗಳ ಸುದ್ದಿ ಆಗಿದೆ, ಎಲ್ಲರಿಗೂ ಪ್ರೆಸರ್ ಇದೆ. ನಿಮ್ಮ ಆಸ್ತಿ ಇದು, ನಮ್ಮ ಆಸ್ತಿ ಅಲ್ಲ. ನಿಮ್ಮ ಆಸ್ತಿ ಇದು, ನಮ್ಮ ಆಸ್ತಿ ಅಲ್ಲ. ನಿಮ್ಮ ಆಸ್ತಿಗೆ ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಅದನ್ನ ತಿಳ್ಕೊಳ್ಳಿ. ಬಂಧುಗಳೇ ನಮಸ್ಕಾರ. ನಾನು ಚೆನ್ನಯ್ಯ KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ನಾವಿವತ್ತು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಹೆಬ್ಬೂರು ಗ್ರಾಮ ಪಂಚಾಯತಿ ಒಳಪಡೋ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ನಾವಿಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಕೆರೆಯ ಮಣ್ಣು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ, ಪಾಪ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಇವರ ಬೇಜವಾಬ್ದಾರಿತನದಿಂದ ಒಂದಷ್ಟು ಲೂಟಿಕೋರರು, ದಗಾಕೋರರು ಮಣ್ಣನ್ನ ಮಾರ್ಕೊಂಡು ಭೂಮಿಯ ಒಡಲನ್ನ ಹಾಳು ಮಾಡುವಂತ ಒಂದಷ್ಟು ನಿಷ್ಠೆಯಲ್ಲಿ ಬಂದಿದ್ದಾರೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಂದು ಸ್ಟೇಷನ್ ವೈದ್ಯನಾದ್ರೆ ಮಾತಾಡಿ, ಅದು ಬಿಟ್ಬಿಟ್ಟು ನೀವು ಕುತ್ಕೊಂಡು ಠಾಣೆ ಸಂಬಂಧಪಟ್ಟದ್ದು ಏನಾದ್ರು ವಿಚಾರ ಇದ್ರೆ ನೀವು ಮಾತಾಡ್ಬೇಕು. ಬೇರೆ ಸಂಬಂಧಪಟ್ಟದ್ದು ನೀವು ಆಚೆ ಸಂಬಂಧಪಟ್ಟ ಮಾತಾಡಿ. ನಾನು ಬೇರೆ ಕ್ಲೈಂಟ್ಸ್ ನನಗೆ 2 ನಿಮಿಷ ಕಾಲಾವಕಾಶ ಕೊಡ್ಬೋದು. ಮಾತಾಡಿ 100%. ಯಾವುದೇ ಪ್ರಚಾರಕ್ಕಲ್ಲ KRS ಪಕ್ಷ ಮಾಡ್ತಾರೆ, ಯಾವುದೇ ಪ್ರಚಾರಕ್ಕೋ ಅಥವಾ ಇನ್ನೊಂದು ಮಾಡ್ತಾ ಇಲ್ಲ. ಇದರಿಂದ ನಾವು ಪ್ರಚಾರ ಗಿಟ್ಟಿಸ್ಕೊಂಡು ಏನೋ ನಾವು ಸಂಪಾದನೆ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ತುಮಕೂರು ತಾಲೂಕಿನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿಯ ಅಧಿಕಾರಿಗಳು ಯಾವ ರೀತಿ ತಮ್ಮ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅನ್ನೋದ ನಾವು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು 1 ನಿಮಿಷ ಸರ್. ತಮ್ಮ ಹೆಸರು ಮುಂದೆ ಬನ್ನಿ. ನಾಗರಾಜ್, ನಿಮ್ಮ ಹೆಸರು ಸರ್? ಸಂತೋಷ್. ಜೋರ ಹೇಳ್ಬೇಕು. ಸಂತೋಷ್. ಯಾವ ಹುದ್ದೆಯಲ್ಲಿ ಇದ್ದೀರಾ ಸರ್ ನೀವು? ಸಹಾಯಕ ಇಂಜಿನಿಯರ್. ಎಷ್ಟು ದಿನ ಆಗಿದೆ ಸರ್ ಘಟನೆ ನಡೆದು? 15 ದಿನ ಆಗಿದೆ ಸರ್. 2 ತಿಂಗಳಾಗಿದೆ. ಫೆಬ್ರವರಿ 2ರಲ್ಲಿ ಆಗಿರೋದು. ಫೆಬ್ರವರಿ 2ರಲ್ಲ? ರಾಜ್ಯ ಕಮಿಟಿಯಿಂದ ಒತ್ತಡ ಇದೆ. ಫೆಬ್ರವರಿ ಕಂಪ್ಲೇಂಟ್ ಕಾಪಿ ತೆಗೆದಿರಿ ಸರ್. ನಾವೀಗ ಹೆಬ್ಬೂರು ಪೊಲೀಸ್ ಠಾಣೆ ನಾವಿದ್ದೀವಿ. ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿತನ ಅನ್ನೋದ ತೋರಿಸ್ತಾರೆ ಅಂತ ನಾವು ಇದ್ರಲ್ಲೇ ಗೊತ್ತಾಗುತ್ತೆ. ಜನಸಾಮಾನ್ಯರು ಒಂದಷ್ಟು ನೋಡಿ ಹೇಳಿ ಸರ್. ಎಷ್ಟು ತಾರೀಕು? 17th ಕೊಟ್ಟಿದ್ದೀನಿ ನಾನು. ರಿಸೀವ್ಡ್ ಹಾಕ್ಸ್ಕೊಂಡಿದ್ದೆ. ಇದನ್ನ ರೆಕ್ಟಿಫೈ ಮಾಡ್ಕೊಡಿ ಅಂತ 27ನೇ ತಾರೀಕಿಗೆ ನೋಡಿ ನಿಮ್ಮ ಹತ್ರ ಇರೋ ಕಂಪ್ಲೇಂಟ್ ನಾನು ಸ್ಟೇಷನ್ ಅಲ್ಲ ನಿಮ್ ಕೊಡಿ ಸರ್. ಇವ್ರು ನೋಡಿದ್ರೆ ಬರೀ 2 ವಾರ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಆಗಿರೋದು ಫೆಬ್ರವರಿ 17th ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿಗೆ 1 ತಿಂಗಳು ಹೆಚ್ಚು ಕಮ್ಮಿ. 1 ತಿಂಗಳಿಂದ ಈ ಅಧಿಕಾರಿ ಈ ಸ್ಟೇಷನ್ಗೂ ಬಂದಿಲ್ಲ. ಸ್ಟೇಷನ್ಗೂ ಬಂದಿಲ್ಲ. ಇರಿ ಸರ್, ಇರಿ ಸರ್. ನೀವೇನೇನೋ ಹೇಳ್ಬಿಡಿ. ಅದಾದ್ಮೇಲೆ ನಿಮ್ ಕೈಯಲ್ಲಿ ಇದೆಯಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 17ನೇ ತಾರೀಕು ಕಂಪ್ಲೇಂಟ್ ಮಾಡಿದಿರಲ್ವಾ? ಹೌದು. ನಾನು ಅದನ್ನ ಹೇಳ್ತಾರೆ. ರೆಕ್ಟಿಫೈ ಮಾಡ್ಕೊಂಬನ್ನಿ ಅಂತ ಇದ್ರು. ಅದ್ರಲ್ಲಿ ಹೆಸರು ಹಾಕಿಲ್ಲ ನೀವು ಅಂದ್ರು. ಆತರ ಹೆಸರು ಹಾಕೋದಕ್ಕೆ ಅವರು ಸ್ಪಾಟ್ ಅಲ್ಲಿ ಇಲ್ಲ. ನೀವು ಮಾಡಿರೋ ವಿಡಿಯೋದಲ್ಲಿ ಇರೋರು ಸ್ಪಾಟ್ ಅಲ್ಲಿ ಇಲ್ಲ. GPS ಫೋಟೋ ಕೊಡ್ತೀನಿ ಅಂದ್ರೆ ಅದು ಕೊಟ್ಟಿಲ್ಲ ತಮ್ಮ ಕಡೆಯಿಂದ. ನಾವ್ ಹೆಂಗ್ ಮಾಡ್ಬೇಕು ಆಕ್ಷನ್? ನೀವೇ ಕಾಣಿಸ್ತಿಲ್ಲ ಗಾಡಿ ನಂಬರ್. ಗಾಡಿ ನಂಬರು K06 JCB ಮುಖಾಂತರ ನೂರಾರು ಸಾವಿರಾರು ಲೋಡ್ಗಳು ಮಣ್ಣನ್ನ ಮಾರ್ಕೊಂಡಿದ್ದಾರೆ ಅಕ್ರಮವಾಗಿ. ಅದು ಕೆರೆ ಮಣ್ಣನ್ನು, ಸಾರ್ವಜನಿಕರ ಮಣ್ಣನ್ನು ಅಧಿಕಾರಿ ನೋಡಿ ದಿಕ್ ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳು ಮಾಡುವುದೊಂದಷ್ಟು ನಿರ್ಲಕ್ಷ್ಯ ತಂದಿಂದ ಇವತ್ತು ಹೆಬ್ಬೂರು ಕೆರೆ ಇವತ್ತು ಬರಿದಾಗಿದೆ. ನಮ್ಮ ಸಂಪನ್ಮೂಲವನ್ನ ನಾವು ಕಳ್ಕೊಳ್ತಾ ಇದೀವಿ. ಎಷ್ಟು ಮಟ್ಟಿಗಿದೆ ನೋಡಿ, ಇವ್ರ ಹೇಳಿಕೆ ಎಷ್ಟು ಮಟ್ಟಿಗಿದೆ ನೋಡಿ. ಅದು ನನಗೆ ಗೊತ್ತೇ ಇಲ್ಲ. JCB ಇದು ಏನೋ ಗಾಡಿ ನಂಬರ್ ಗೊತ್ತೇ ಇಲ್ಲ ಅಂತಾರೆ. ಇನ್ನೊಂದು ಕಾಪಿ ಮೆನ್ಷನ್ ಮಾಡಿದ್ವಿ. ಇವರೇ ಖುದ್ದು ಮೆನ್ಷನ್ ಮಾಡಿದ್ದಾರೆ. K06 ನಾನು ಹುಡುಕ ಹಾಕಿರೋದ್ರಲ್ಲಿ ಸ್ಟಿಲ್ ಮಾಡಿ ಆಯ್ತು. ಏನು ಎಷ್ಟು ದಿನ ಆಗಿದೆ ಸರ್ ಕಂಪ್ಲೇಂಟ್? ಕೊಟ್ಟಿದೀವಲ್ಲ ನಿಮ್ಮ ಹತ್ರ ಇದೆಯಲ್ಲ ದಾಖಲೆಗಳು, ಅದ್ರಲ್ಲಿ ನೋಡ್ಕೊಳ್ಳಿ. ನೋಡಪ್ಪ, ನೀವು ಇಲ್ಲಿ ಜಗಳ ಮಾಡಕ್ ನಾನು ಕರ್ಸಿಲ್ಲ. ನಿಮ್ಗೇನು ಸಮಸ್ಯೆ ಇದ್ರೆ ಬಗೆಹರಿಸಿ.
ಯಾವ ತರ ಫಾಲೋ ಅಪ್ ಮಾಡಿದ್ದೀರಾ ಕಂಪ್ಲೇಂಟ್ ಕಾಪಿ ಕೊಡಿದ್ರಿ ಫಸ್ಟ್ ಹೇಳ್ತೀನಿ ಜೆರಾಕ್ಸ್ ಹಾಕಿ ಕೊಡ್ತೀನಿ ನಿಮ್ಮ ಒಂದು ಕಾಪಿ ಫಸ್ಟ್ ಕಾಪಿ ಸರ್ ಕಂಪ್ಲೇಂಟ್ ಕಾಪಿ ನಮ್ಗೆ ನಮ್ಮ ಹತ್ರ ನಾವು ತಗೊಂತೀವಿ ಗೊತ್ತಾಯ್ತು ಯಾವ ತರ ಫಾಲೋ ಅಪ್ ಮಾಡಿದ್ರೆ ಡೇಟ್ ಮೆನ್ಷನ್ ಆಗಿದೆಯಲ್ಲ ನಿಮ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮ್ಮನೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಒಂದ್ ನಿಮಿಷ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣೋದೇನು ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅಥವಾ ಒಂದಷ್ಟು ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಇಲ್ಲಿ ಅಂತ ತಪ್ಪಿಲ್ಲ ಯಾಕಂದ್ರೆ ನಮ್ಗೆ ಕಾಣಿಸ್ತಿದೆ ಇಲ್ಲಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇವರು ಬೇಜವಾಬ್ದಾರಿತನ ಇವರು ಹಿಂದೆ ಯಾವ್ಯಾವ ಕೈವಾಡ ಇದೆಯೋ ಯಾವ ಪ್ರಭಾವಿಗಳ ಕೈವಾಡ ಇದೆ ನಮಗೆ ಗೊತ್ತಿಲ್ಲ. ಸೊ ಇದೆಲ್ಲ ಕಾಣಿಸ್ತದೆ ಇವ್ರ ನಿರ್ಲಕ್ಷ್ಯತನ ಏನು ಅನ್ನೋದು. 17ನೇ ತಾರೀಕು ಕಂಪ್ಲೇಂಟ್ ಮಾಡಿದ್ದಾರೆ, 1 ತಿಂಗಳು ಮೇಲಾಗಿದೆ. ಇವತ್ತು ನಾವು ಇವತ್ತು ಬಂದಿದ್ದಾರೆ ಸ್ಟೇಷನ್ಗೆ. ಯಾವ ರೀತಿ ಇವರು ಫಾಲೋ ಅಪ್ ಮಾಡಿದ್ದಾರೆ, ಇವರು ಅಧಿಕಾರಿಗಳು ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ನಾವು ಆಚೆ ಇದ್ರ ವಿಚಾರವಾಗಿ ಪೊಲೀಸ್ ಠಾಣೆ ಎದುರು ಹೆಚ್ಚುವರಿ ಮಾಹಿತಿ ನಾವು ಕೊಡ್ತೀವಿ. ಬನ್ನಿ ಸರ್, ಎಲ್ಲ ಆಟ ಆಡಕ್ಕೆ ನಾವು ಕೊಡ್ತೀವಿ. ಎಲ್ಲ ರಿಜಿಸ್ಟರ್ ಎಂಟ್ರಿ ಮಾಡಿ, ರಿಜಿಸ್ಟರ್ ಬುಕ್ ಎಂಟ್ರಿ ಮಾಡಿ ಎಲ್ಲರೂ. ಸರ್ ಒಂದೊಂದು ತಿಂಗಳು ಎಷ್ಟು ಡಿಲೇ ಮಾಡ್ತಾ ಇದ್ದೀರಾ ಸರ್ ನೀವು? ಅಲ್ಲ ನೋಡಪ್ಪ, ನಾನು ರೆಕ್ಟಿಫೈ ಮಾಡಿಕೊಟ್ಟು ನಾನು ವಿಚಾರಣೆ ಮಾಡ್ತೇನೆ. ನಮ್ಗೆ ಬರದೆ ರೆಕ್ಟಿಫೈ ಮಾಡಿದ್ರೆ ನಾನೇನು ಇನ್ನು ಏನ್ ಬರ್ಬೇಕು ಸರ್ ಅವ್ರ ಕಡೆ? ನೋಡಪ್ಪ, ಇವತ್ತು ಅವ್ರು ಕೊಟ್ಟಿದ್ದಾರೆ ಇಂಥ ವಿಡಿಯೋದಲ್ಲಿ ಇದು ಪ್ರಸಾರ ಆಗ್ತಾ ಇದೆ, ಇದೊಂದು ಕ್ರಮ ತಗೊಳ್ಳಿ ಅಂತ. ಯಾರು ಏನು ಎತ್ತ ಅಂತ ನಮ್ಗೆ ಅಡ್ರೆಸ್ಬೇಕಲ್ಲ. ನೀವು ಡೀಟೇಲ್ಸ್ ಕೊಟ್ಟರೆ ನಾನು ನನಗೆ ಕ್ರಮ ತಗೊಳ್ಳಿ. ಕೊಟ್ಟಿದಾರ ಸರ್, ಇನ್ನೊಂದು ಕಾಪಿ ಕೊಟ್ಟಿದಾರ. ರೆಕ್ಟಿಫೈ ಮಾಡಿ ನನ್ನ ಹತ್ರ ಬರ್ತೀನಿ ಅಂತ. ಇವಾಗ ಅವರೇ ಅವ್ರ ಪ್ರಕಾರ ಇನ್ನೊಂದು ಕಾಪಿನಲ್ಲಿ ಗಾಡಿ ನಂಬರ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಾಪಿನಲ್ಲಿ ಎಲ್ಲಿದೆ ಕೂಡ ತೋರಿಸಿ. ಸರ್ ಇದು ಒರಿಜಿನಲ್ ಕಾಪಿನ ಶ್ರೀನಿವಾಸ್ ಕೊಡ್ತಾ ನೀವು ಇದ್ದೀನಿ. ತೋರಿಸ್ಕೊತಾರೆ ಸರ್. ಆಮೇಲೆ ಇನ್ನೊಂದು ಇಲ್ಲೇ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಇದ್ರು, ಅವ್ರ ಹತ್ರ ನನ್ನ ಗಾಡಿ ನಂಬರ್ ಬರ್ದು ಇರೋ 2 ಜೆರಾಕ್ಸ್ ಇಲ್ಲೇ ಕೊಟ್ಟಿದ್ದೀನಿ, ಒರಿಜಿನಲ್ ಕಾಪಿನೂ ಇಲ್ಲೇ ಕೊಟ್ಟಿದ್ದೀನಿ. ನಿರ್ಲಕ್ಷ್ಯನ ಎದ್ದು ತೋರ್ತಾ ಇದ್ದೀವಿ ಇಲ್ಲಿ ಹಂಗಾರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಏನು ಪಾತ್ರ ಇಲ್ಲ. ಇಲ್ಲಿ ನೀವು ಮಿಸ್ಗೈಡ್ ಮಾಡಿದ್ರೆ ಮಿಸ್ ಆಗಿದೆ ಅಷ್ಟೇ. ಈಗ ಅವ್ರ ಗಮನಕ್ಕೆ ತಂದಿಲ್ಲ, ನೀವು ಅವ್ರ ಗಮನಕ್ಕೆ ತಂದಿಲ್ಲ. 2 ಸತಿ ಬಂದಿದ್ದೀನಿ ಯಾಕೆ? ಸಾಹೇಬ್ರಿಗೆ 2 ಸತಿ ಅಂದ್ರೆ 1 ತಿಂಗಳಿಂದ ಸಾಹೇಬ್ ಆಫೀಸ್ಗೆ ಬಂದಿಲ್ವೇನ್ರಿ? ಆಯ್ತು ಹೋಗ್ಲಿ, ಸರ್ಕಾರಿ ಸಂಬಳ ಬೇಕು, ಸರ್, ಬಂದಿಲ್ಲ ಸರ್, ಕೆಲಸ ಬೇಕಾಗಿಲ್ಲ ನಿಮ್ಗೆ. ಏನಂತ ಬೇಕು ನಿಮ್ಗೆಲ್ಲ? ಹೋಗ್ರಿ. ಅಂದ್ರೆ ಇವ್ರ ಕಡೆಯಿಂದ ನೆಗ್ಲಿಜೆನ್ಸಿ ಆಗಿದೆ. 2 ಟೈಮ್ಸ್ ಬಂದೋಗಿದೆ ಸರ್. ಅಲ್ಲ, ನಾನು ಮಾತಾಡ್ತೀನಿ ಅಂದ್ರೆ ನೀವು ಮಾತಾಡಿದ್ರೆ ಸರ್. ರೆಕ್ಟಿಫೈ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀನಿ 2 ಟೈಮ್ಸ್. ಶ್ರೀನಿವಾಸ್ ಅನ್ನೋರ ಹತ್ರ ಕೊಟ್ಟಿದ್ದೀನಿ, ಮತ್ತೆ ಹಿಂದಗಡೆ ಕಂಪ್ಯೂಟರ್ ಇವ್ರ ಹತ್ರನೂ ಕೊಟ್ಟಿದ್ದೀನಿ. 2 ಕಾಪಿ ಕೊಟ್ಟೋಗಿದ್ದೀನಿ ಸರ್. ನಂಬರು ಬರ್ತಿದ್ದೀನಿ. ಸರ್ ಕಾಪಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದಾ? ಯಾರು? ನೀವು ಕಾಪಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು? ಅವ್ರ ಕರೆದು ಎನ್ಕ್ವೈರಿ ಮಾಡೋದಕ್ಕೆ ನಾನು ಕರಿತೀನಿ ಅಂದ್ರು. ಇನ್ನೂ ಅವ್ರಿಗೆ ಫೋನ್ ಬಂದಿಲ್ಲ ನನಗೆ ಅಷ್ಟೇ. ಅದಕ್ಕೆ ಇವತ್ತು ನೀವು ಬರ್ತೀನಿ ಅಂದ್ರೆ ನಾವು ಬಂದಿರೋದಷ್ಟೇ. ಇಲ್ಲ ಇಲಾಖೆ ನನ್ನ ಮೇಲೆ ಕೋಪ ತೋರಿಸಿದ್ರೆ ನಿನ್ ಸಬಾರ್ಡಿನೇಟ್ ಯಾರ ಹತ್ರನೂ ಕೋಪ ಬಿಡಿ ಆಯ್ತು. ಅದೇ ವಿಚಾರಣೆ ಮಾಡೋಣ, ಬಿಡಿ ಆಯ್ತು ಅಲ್ಲಿ ಮಾತಾಡೋಣ. ನೀವು ಸಂರಕ್ಷಣೆ ಮಾಡ್ಬೇಕು. ಕೊಟ್ಟಿದ್ದೀನಿ ನಾನು. ಪೋಸ್ಟ್ಮನ್ ಕೆಲಸ ಮಾಡ್ಬಿಟ್ಟು ಪೋಸ್ಟ್ಮನ್ ಮಾಡೋದಲ್ಲ ನಿಮ್ಮ ಪೋಸ್ಟ್ಮನ್ ಕೆಲಸ ಮಾಡ್ಬಿಟ್ಟು ನೀವು ಮಾಡ್ರಿ. ನೀವು ಸಂರಕ್ಷಣೆ ಮಾಡ್ಕೋಬೇಕು. ಹೋಗಿದ್ದೀನಿ ನಾನು ಸರ್ ಹತ್ರ. ಅವ್ರು ಬರ್ಲಿಕ್ಕೆ ಈಗ ಇನ್ಸ್ಪೆಕ್ಟರ್ ಗಮನಕ್ಕೆ ಯಾಕೆ ತರಲಿಲ್ಲ ನೀವು? ಪೋಸ್ಟ್ಮನ್ ಕೆಲಸ ನಡೆಯಲ್ಲ. ಸರ್, ಎಷ್ಟಿರೋದಲ್ಲ ಸರ್ ನಿಮ್ 2 ಗಮನಕ್ಕೆ? ಸತಿ ಬಂದೋಗಿದ್ದೀನಿ ನಾನು. ಫಸ್ಟ್ ಟೈಮ್ ಬಂದಾಗ ಸೆಕೆಂಡ್ ಟೈಮ್ ಹಾ, 1 ತಿಂಗಳು ಬೇಕೇನ್ರಿ? 1 ತಿಂಗಳು ಬೇಕೇನ್ರಿ? ನಿಮ್ಮ ಮನೆಯಲ್ಲಿ ವರ್ತನೆ ಸರಿ ನಿಮ್ಮ ವೈಫಲ್ಯ ಎದ್ದು ಕಾಡ್ತಾ ಇದೆ. ನಿಮ್ಮ ಮನೆಯಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಅಷ್ಟೇ. ನಿಮಗೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ಗೊತ್ತಾಗ್ತದೆ. ಕೇಳಿ ಸರ್, ನಿಮ್ಮ ಅಲ್ಲ, ನೀವು ಫಾಲೋ ಮಾಡೋದು ಯಾರ್ದು? ಕೆರೆ ಯಾರ್ದು? ನಿಮ್ಮ ತಾನೇ? ನಿಮ್ಮ ಜವಾಬ್ದಾರಿ ಕಟ್ಟಡ ತಾನೇ ಅದು? ಸರ್ಕಾರದ ಜನಸಾಮಾನ್ಯರಂತ ಸುಮ್ಮನಿದ್ದೀರಾ? ನಿಮ್ಮ ಸೊತ್ತು ಅಥವಾ ನಿಮ್ದೇನಾದ್ರು ಸಂಬಂಧಪಟ್ಟ ನೀವು ಇಷ್ಟು ದಿನ ಸುಮ್ಮನೆ ನಿರ್ಲಕ್ಷ್ಯ ತೋರಿಸ್ತಿದ್ರ ನೀವು? ಸ್ವಾಮಿ, ನಾನು ನಿಮ್ಮ ಮನೆಯಲ್ಲಿ ಈ ತರ ಮಾತಾಡಿದ್ರಾ? ಅಲ್ಲಿ ಎಡಿ ಕ್ಷೇತ್ರ ಮಾತಾಡಿ ಸರ್. ನಡೀನ. ಅಧಿಕಾರಿಗಳು ನೀವು ಎಲ್ಲ ಒಳ್ಳೆ ಇದ್ ಮಾಡ್ತೀರಾ ನೀವು ಹಂಗೆ? ಸರ್, ಅವರು ಹೊಸ ಫ್ರೆಶ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಗಾಡಿ ನಂಬರ್ ಹಾಕೊಟ್ರೆ ದಯವಿಟ್ಟು ಅದೇ ಗಾಡಿ ನಂಬರ್ ಮೇಲೆ ಕ್ರಮ ಆಗ್ಬೇಕು. ಕೊಡ್ಲಿ 100%. ಇಲ್ಲಾಂದ್ರೆ ಕಾನೂನಾತ್ಮಕ ಡಿಲೇ ಆಗ್ಬಾರ್ದು ಸರ್. ಡಿಲೇ ಆಗ್ಬಾರ್ದು ಸರ್. ಯಾಕಂದ್ರೆ ಈಗಾಗಲೇ 1 ತಿಂಗಳು ಆಗೋಗ್ಬಿಟ್ಟಿದೆ. ಏನೇ ಮಾಡೋದು ಕಾನೂನಾತ್ಮಕವಾಗಿ ಮಾಡೋದು. ಕಾನೂನು ಬಿಟ್ಟು ನಾವು ಮಾಡೋದು. ಅಲ್ಲ, ಆಯ್ತು. ಏನ್ ತಮ್ಸಿದೆ ಆ ಕಂಡೀಷನ್ ಪ್ರಕಾರ ನಾವು ಅದನ್ನ ಆಕ್ಷನ್ ಈಗ ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಜೆರಾಕ್ಸ್ ಇದೆ, ನಿಮ್ಮ ಹತ್ರ ಒಂದು ಇದೆ. ನೋಡೋಣ. ಇದೆಯಂತೆ. ಅಲ್ಲ, ಚೆಕ್ ಮಾಡ್ಬಿಟ್ಟು ದಯಮಾಡಿ ಸಂಪೂರ್ಣ ಯಾವಾಗ ಮಾಹಿತಿ ಏನ್ ಬೇಕು, GPS ಫೋಟೋ ವಿಡಿಯೋಸ್ ಎಲ್ಲದನ್ನು ತಲುಪಿಸಿದೀವಿ. ಇಲ್ಲ, ಬಂದಿಲ್ಲ ನಾನು. ಈಗ ಹೋಗ್ತಾ ಇದೀವಿ. ನಾನು ಬಂದಿಲ್ಲ. ಇವ್ರ ಆಫೀಸ್ ಮುಂದೆ ಸರ್, ಇವ್ರಿಗೆ ಕೊಟ್ಟಿದ್ದೀವಿ. ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಕೊಟ್ಟಿದ್ದೀವಿ. ಇವತ್ತು ಅವ್ರ ಆಫೀಸ್ ಮುಂದೆ ಧರಣಿ ಪ್ರತಿಯೊಂದು ಡಾಕ್ಯುಮೆಂಟ್ ಕಳಿಸಿದ್ದೀವಿ ಇವ್ರಿಗೆ. ಎಲ್ಲಾದ್ರು ಪ್ರಿಪೇರ್ ಆಗಿ ಬಂದಿರೋದು ನಾವು ಇಲ್ಲಿ. GPS ಫೋಟೋ ಇಲ್ಲ ಅಂದ್ರಲ್ಲ. ನಾವು GPS ಕೊಟ್ಟು ಕೊಟ್ಟಿಲ್ಲ ನಂದು. ಸರ್, ವಿಡಿಯೋ ಆಗಿರೋದು. ನಿಮ್ಗೆ ಏನ್ ಬೇಕು ಕೊಡ್ತೀನಿ. ಏನಿದೆ ಡಾಕ್ಯುಮೆಂಟ್ಸ್ ಕೊಡ್ರಪ್ಪ, ಅದ್ರ ಪ್ರಕಾರ ನಾನು ಕೊಡ್ತೀನಿ. ನಿಮ್ಗೆ ಏನ್ ಬೇಕು ಹೇಳಿ. ಆಕ್ಷನ್ ತಗೊಳ್ತೀನಿ. ಓಕೆನಾ? ಆಯ್ತು, ಕೊಡ್ರಿ ಅವ್ರಿಗೆ. ಡಾಕ್ಯುಮೆಂಟ್ ಏನಿದೆ ಕೊಡ್ರಿ ನೀವು. ಏನಾರು ಮಾತಾಡ್ಬೇಡಿ. ವಿಡಿಯೋ ಅಷ್ಟೇ ಕಳ್ಸಿರೋದು. ಅದನ್ನ ಕಾಪಿ ಮಾಡ್ರಿ. ಕೊಟ್ಟಿದ್ದೀನಲ್ಲ ಅವ್ರಿಗೆ. ಎಲ್ಲಿ ಕೊಟ್ಟಿದ್ದೀರಿ? ಕೊಟ್ಟಿರೋಂಥವ್ರಲ್ಲ ಅವರು. ಪೊಲೀಸ್ ಸ್ಟೇಷನ್ ವಿಡಿಯೋ ಹೋಗಿದೆ ಒಂದು ಸರ್. ನಿಮಿಷ ಆಯ್ತು. ನಿಮ್ಮ ಹತ್ರ ಸರ್, ಈಗ ಸಾಕು. ಈ ಗಾಡಿ ನಂಬರ್ ಹಾಕ್ಬಿಟ್ಟಿದ್ದಾರೆ ಸಾಹೇಬ್ರೆ. ನಿಮ್ಮ ಹತ್ರ ಒರಿಜಿನಲ್ ಇದೆ ಅಂತ ಹೇಳಿದ್ರೆ ಇದ್ರ ಪ್ರಕಾರ ಚೆಕ್ ಮಾಡ್ತೀನಿ ನಾನು ಅದನ್ನ. ಅಲ್ಲ, ಚೆಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಂದ್ರೆ ಚೆಕ್ ಮಾಡಿ.
ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಈ ಮುಂದೆ ನಿಮ್ ಮುಂದೆ ಹೇಳ್ತಿದ್ದಾರೆ, ಏನ್ ಕ್ರಮ ತಗೊಳ್ತೀರಾ ಸರ್? ನೋಡ್ತೀನಿ ನಾವು ಇದೇ ಮಾಡ್ಬಾರ್ದು ಸರ್. ಆಲ್ರೆಡಿ 1 ತಿಂಗಳು ಆಗೋಗ್ಬಿಟ್ಟಿದೆ ಈಗ. ನಾನು 1 ತಿಂಗಳಲ್ಲಿ ಇವಾಗ ಹಾ. ನಿನ್ ಮೇಲೆ ನಿನ್ ಹೆಸರು ಡೀಟೇಲ್ಸ್ ಕೊಟ್ರೆ ನಾನು ಅದನ್ನ ಆಕ್ಷನ್ ತಗೊಳ್ಬೋದು. ಇನ್ನೇನಿಲ್ಲ, ಒಬ್ಬ ಮನುಷ್ಯ ಅಂತ ಕೊಟ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ಅಲ್ಲ ಸರ್, ಇದು ಸಾರ್ವಜನಿಕ ಮಾಡ್ಕೊಟ್ಟಿದ್ರೆ 100% ಕ್ರಮ ಕೈಗೊಳ್ತೀವಿ. ಅವರೇ ಗಾಡಿ ನಂಬರ್ ಮೆನ್ಷನ್ ಮಾಡಿದ್ದಾರೆ ಸರ್. ಏನು ಡೀಟೇಲ್ಸ್ ಕೊಟ್ಟಿಲ್ಲ ನಾವೇನ್ ಸರ್ ಮಾಡಕ್ಕಾಗುತ್ತೆ? ಗಾಡಿ ನಂಬರ್ ಅವರೇ ಕೊಟ್ಟಿದ್ದಾರೆ. ಗಾಡಿ ನಂಬರ್ 1 ಸಾಕು ಸರ್, 1 ಸಾಕು ಸರ್. ಗಾಡಿ ನಂಬರ್ ಕೊಟ್ಟಿರಲ್ಲ ಸರ್, ಗಾಡಿ ನಂಬರ್ ಗಾಡಿ ನಂಬರ್ ಕೊಟ್ಟಿದ್ದೀನಿ ಅಂತ ಗಾಡಿ ನಂಬರ್ ಅದನ್ನೇ. ಗಾಡಿ ನಂಬರ್ ಬಂದ್ರಿಂದ ಏನ್ ಬೇಕಾದ್ರೂ ನಾವು ಪತ್ತೆ ಮಾಡ್ಬೋದು ಸರ್. 100% ಅಲ್ವಾ ಸರ್? ಅದನ್ನ ಮಾಡಿ ಸರ್. ಅಲ್ಲಿ ಮಕ್ಳುಗಳು ಹೆಂಗಿದಾವ್ ನೋಡ್ರಿ, ಹೋಗಿ ಬನ್ನಿ. ರೋಡಲ್ಲಿ ಓಡಾಡೋದಿಲ್ಲ. ಬೇಜವಾಬ್ದಾರಿ ಉತ್ತರ ಕೊಡ್ತೀರಾ ಎಲ್ಲ ಸೇರ್ಕೊಂಡು ನೀವು ಹಂಗೆ. ಬೇಜವಾಬ್ದಾರಿ ಕೆಲಸ, ಬೇಜವಾಬ್ದಾರಿ ಉಡಾಪೆ ಉತ್ತರ ಕೊಡ್ತೀರಾ ನೀವು ಹಂಗೆ. ನೀವು ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದೀವಿ, ತಿಳ್ಕೊಳ್ಳಿ ಅದನ್ನ. ಆಯ್ತು, ಇದೆಯಪ್ಪ, ಇದೆ. ಏನ್ ನನ್ ಮನೆ ಕೆಲಸ ಮಾಡ್ತೀರಾ ನೀವು? ಅಧಿಕಾರಿಗಳ ನೀವು ಅಧಿಕಾರಿ ಒಂದು ಸ್ಥಾನಕ್ಕೆ ಗೌರವ ಇದ್ದಂಗೆ ಮಾಡ್ಕೊತೀರಿ ಕಣ್ರಿ ನೀವು. ನಿಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾರೋ ಬಂದು ಬೇರೆ ಮಾಡ್ತಾರೆ. ಹೋಗ್ರಿ, ಏನಂದ್ರೆ ಬೇಕು ನಿಮ್ಗೆ ಇವೆಲ್ಲ? ಅಲ್ಲಿ ಬಂದ್ರೆ ತೋರ್ತೀನಿ ಬರ್ರಿ ಅಲ್ಲಿ. ಎಲ್ಲ ಆಟ ಆಡ್ತೀರಾ? ಬೋರ್ಡ್ ಕಾಣತಾರೆ ನಿಂತ್ಕೊಳ್ಳಿ. ನಿಮ್ಮ ಆಫೀಸ್ ಮುಂದೆ ಇವತ್ತು ಕೊಟ್ಕೊಟ್ಟಿದೆ. ಇವಾಗ ನಾವು ನಡೀತೀವಿ. ನೀವು ನಿಮ್ಮ ಸಬಾರ್ಡಿನೇಟು ಕೂಲಿ ಅಂತಾನೆ ಮಾತಾಡ್ತಾ ಇದ್ದಾನೆ, ಕಡ್ಡಾಯ ಅಧಿಕಾರಿ ಥರ ಮಾತಾಡ್ತಾ ಇಲ್ಲ. ಅವ್ರಿಗೆ ಕರೆಕ್ಟಾಗಿ ಬುದ್ಧಿ ಹೇಳಿ, ಇಲ್ಲ ಅವ್ರಿಗೆ ಬುದ್ಧಿ ನಾವು ಕಳಿಸ್ತೀವಿ, ತೊಂದರೆ ಇಲ್ಲ. ಇನ್ನು ನಿಮ್ಮ ಆಫೀಸ್ ಮುಂದೆ ನಾವು ಕೊಟ್ಕೊತೀವಿ ಇವತ್ತು. ಎಲ್ಲ ಬನ್ನಿ, ನಿಮ್ದು ಅವರ ಕರ್ತವ್ಯ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಅಲ್ಲ, ಅವ್ರ ಕರ್ತವ್ಯ ಎಷ್ಟು ತನಕ ಕಾಣ್ತದೆ? ಸರ್ಕಾರ 1 ತಿಂಗಳು ಸಮಾಧಾನ ಸುಮ್ಮನೆ ನೀವು. ಈಗ ಒಂದು ಕೆಲಸ, ಈಗ ನೋಡಿ, ನಾವು ಸ್ಟೇಷನ್ ಹತ್ರ ಕಾಯ್ತಾ ಇದ್ದೀವಿ, ಬಂದಿದ್ದೀವಿ. ಮಾತಾಡೋ ಬನ್ನಿ ಸರ್. ಸ್ಟೇಷನ್ ಹತ್ರ ಕಾಯ್ತಾ ಇದ್ದೀವಿ, ಬನ್ನಿ. ನೀವು ಎಷ್ಟೊತ್ತ ನಾವು ನಿಮಗೋಸ್ಕರ ಒಂದಿರೋದು ಬನ್ನಿ. ನಾವು ಸಂಜೆ ಆದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಇವಾಗ. ಲೈವಲ್ಲೇ ಮಾತಾಡಿಸಿ ಬನ್ನಿ ಸರ್. ಅಲ್ಲೇ ಹೋಗಿ ಕೂತ್ಕೊಳ್ಳೋಣ, ಅವನ ಆಫೀಸ್ ಮುಂದೆ ಮಾತಾಡಿ, ಆಯ್ತು. ಸೊ ಇದು ಈ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಸಂಬಳ ಬೇಕು. ಅಂತದ್ರಲ್ಲಿ ಈ ಮಣ್ಣು ಮಾರ್ಕೊಂಡು ಇಂತರ ಹತ್ರ ಈ ಏಸ್ಕೆತ್ತಿನ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾರೆ, ನಿರ್ಲಕ್ಷ್ಯವನ್ನ ತೋರಿಸ್ತಾರೆ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಇವರೆಲ್ಲ ಜಡ್ಡುಗಟ್ಟು ನಿಂತವ್ರೆ ಅನ್ನೋದ ಇಡೀ ರಾಜ್ಯದ ಜನತೆ ನೋಡ್ಬೇಕು. ಯಾಕಂದ್ರೆ ಕೆರೆ ಮಣ್ಣು ಒಂದು ಪರಿಸರ ಸಂರಕ್ಷಿತವಾಗಿರ್ಬೇಕು, ಮತ್ತೆ ಅಲ್ಲಿ ಪರಿಸರಕ್ಕೆ ಅಂತ ಕೆರೆ ಮಣ್ಣು ಸಂಬಂಧಪಟ್ಟ ಯಾವ್ಯಾವ ರೀತಿ ಅನಾನುಕೂಲ ಆಗ್ತದೆ ಇವರೆಲ್ಲ ತಾಯಿ ಭೂಗರ್ಭ ಅದನ್ನು ಬಿಡ್ತಲ್ಲ ಈ ನೀಚರು, ಈ ಭ್ರಷ್ಟರು ಅಂತ ಅಂದ್ರೆ ಅಂತರ್ಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಇಷ್ಟೆಲ್ಲ ಲೂಟಿಕೋರಿಗೆ, ದರೋಡೆಕೋರಿಗೆ ಇವರು ಸ್ವತಃ ಖುದ್ದು ಅದೇ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇವರು ಎಡೆ ಮಾಡಿ ಕೊಡ್ತಿದ್ದಾರೆ ಅಂದ್ರೆ, ಮನೆ ಆಗ್ತಿದ್ದಾರೆ ಅಂತಂದ್ರೆ ಈ ತಾಲೂಕಿನ ಜನತೆ ಇನ್ನೆಷ್ಟು ಮಟ್ಟಿಗೆ ಹದ್ಗೆಟ್ಟು ಹೋಯ್ತಾರೆ ಈ ಅಧಿಕಾರಿಗಳು ಅನ್ನೋದ ಜನತೆ ನೋಡ್ಬೇಕು. ಸೊ ನಾವಿಲ್ಲಿ ಬಂದಿದೀವಿ, ಇಲ್ಲಿ ಬಂದು ಸಬ್ ಇನ್ಸ್ಪೆಕ್ಟರ್ ಪಾಪ ಹೇಳ್ತಿದ್ದಾರೆ ನಮ್ಗೆ ಯಾವ್ದು ಬಂದಿಲ್ಲ, ಇವರು ಯಾವತ್ತೋ ಕೊಟ್ಟು ಇವತ್ತು ಬಂದಿದ್ದಾರೆ, ನೀವು ಬಂದಿರೋದು ಇವತ್ತು ಬಂದಿದ್ದಾರೆ, ಅಧಿಕಾರಿಗಳೇ ಕ್ರಮ ವಹಿಸಿ ಬಂದಿಲ್ಲ ನಮ್ಮ ಹತ್ರ ಒಂದಷ್ಟು ಚರ್ಚೆ ಅಥವಾ ಸಂಬಂಧಪಟ್ಟ ಒಂದಷ್ಟು ಮೂಲ ದಾಖಲಾತಿಗಳನ್ನ ನಾವು ಒದಗಿಸಿದ್ರೆ ನಾವು ಖುದ್ದು ಕ್ರಮ ತಗೊಳ್ತಿದ್ವು ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ. ಆದ್ರೆ ಈ ಅಧಿಕಾರಿ ಏನ್ ಸರ್ ಅವ್ರ ಹೆಸರು? ಸಂತೋಷ್ ಎಇ ಅವ್ರು ಹೇಳ್ತಾರೆ ನಾವ್ 2 ಸಲ ಬಂದಿದೀವಿ, 2 ಸಲ ಬಂದಿದೀವಿ. ಅವ್ರ ಮನೆ ವಸ್ತುನೋ, ಅವ್ರ ಸಂಬಂಧಪಟ್ಟ ಆಸ್ತಿನೋ ಅಥವಾ ಅವರ ಸಂಬಂಧಪಟ್ಟ ಸೊತ್ತೋ ಏನಾದ್ರೂ ಈ ತರ ಹಾನಿಯಾಗಿದ್ರೆ ಇವರು 2 ತಿಂಗಳಿಗೋ 3 ತಿಂಗಳಿಗೋ ಇಲ್ಲ 2 ಸಲನೋ 3 ಸಲನೋ ಬರ್ತಾ ಇದ್ದಾರೆ ಅನ್ನೋದ ರಾಜ್ಯದ ಜನತೆ ಗಮನಿಸಬೇಕು. ಸೊ ನಾವು ಮುಂದಿನ ದಿನಗಳಲ್ಲಿ ಪಾಪ ಇಲ್ಲಿ ಸ್ಟೇಷನ್ ಏನು ತಪ್ಪಿಲ್ಲ ಅನ್ಸೋದು ಅಧಿಕಾರಿಗಳದು, ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆನೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿ ಇವರಿಗೆ ತಕ್ಕ ಉತ್ತರವನ್ನ ಈ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳ್ತಾ ಕರೀರಿ ಒಂದ್ ಸ್ವಲ್ಪ ಇಲ್ಲೇ ಜನಸಾಮಾನ್ಯರ ಮುಂದೆ ಒಂದ್ ಸ್ವಲ್ಪ ಇಂಥ ಭ್ರಷ್ಟ ನೀಚ ದುಷ್ಟ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಜನಸಾಮಾನ್ಯರ ಮುಂದೆ ಒಂದಷ್ಟು ಸನ್ಮಾನ ಮಾಡಬೇಕು. ಯಾಕಂದ್ರೆ ಇವರೆಲ್ಲ ಕಳ್ಳರು, ಇವರೇನೋ ನ್ಯಾಯವಾದರಲ್ಲ, ಕಣ್ಣು ಮುಂದೆ ಕಾಣಿಸ್ತದೆ ಇವರು ಬೇಜವಾಬ್ದಾರಿ ಏನು ಅನ್ನೋದು. ಸರ್, ವಿಚಾರ ಇಷ್ಟೇ. ಈ ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ ಹೆಬ್ಬೂರು ಗ್ರಾಮದಲ್ಲಿ ಹೆಬ್ಬೂರು ಎಂಐಗೆ ಬರ್ತದೆ, ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ. ಯಾರಿಗೆ? ಎಂಐನವ್ರಿಗೆ. ಇವರು ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಮಾರ್ಕೊಂಡು ಸಾವಿರಾರು ಲೋಡನ್ನ ದಿನನಿತ್ಯ ನೈಟು ಡೇ ಅಂದಂಗೆ ಹೊಡಿತಾರೆ. ಯಾರು ಒಬ್ಬ ರೈತ ಒಂದು ತೋಟಕ್ಕೆ ಕೊಡಿದ್ರೆ ಅವನ ಮೇಲೆ ಹೋಗಿ ಇಮಿಡಿಯೇಟ್ ಆಗಿ ಇಟ್ಕೊಂಡು ಫೈನ್ ಹಾಕಿ ಇವ್ರಿಗೆ ಕಾಸು ಕಿತ್ಕೊಂಡು ಕಾಸು ಕಿತ್ಕೊಂಡು ಹೊಂಟು ಬಿಡ್ತಾರೆ. ಒಬ್ಬ ರಿಯಲ್ ಎಸ್ಟೇಟ್ ಮಾಡುವಂತ ಮಾಫಿಯಾದವರು ನೈಟು ಡೇ ಟಿಪ್ಪರ್ ಸಮೇತ ಹೊಡಿತಾರೆ. ಅದಕ್ಕೆ ಸರ್ಕಾರಕ್ಕೆ ಯಾವ ರಾಜಧನವನ್ನು ಕಟ್ಟಲ್ಲ. ಇವರು ಯಾವ ಅಧಿಕಾರಿ ಅವರ ಅಂಡರ್ಗೆ ಬಂದ್ರು ಕ್ಯಾರೆ ಅನ್ನಲ್ಲ, ಕಣ್ಣು ಮುಚ್ಚಿ ನೋಡ್ದಲ್ಲೇ ಕೂತಿರ್ತಾರೆ. ಈ ಸ್ಥಳೀಯವಾಗಂತೂ ಯಾರು ಕೇಳೋರೇ ಇಲ್ಲ. ಅಲ್ಲಿ ಒಬ್ಬ 5 ಅಡಿ ಗ್ರೌಂಡ್ ಫ್ಲೋರ್ ಇಂದ ಒಂದು ರೋಡ್ ಲೆವೆಲ್ಗೆ 5 ಅಡಿ ಮಣ್ಣು ತರ್ತಾನೆ, ಸಾವಿರಾರು ಲೋಡ್ ಲೂಟಿ ಮಾಡಿದ್ದಾರೆ. ಇವರು ಕೆರೆ ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ
ದುಡ್ಡು ಅಥವಾ ಅವ್ರು ಕೂಡ ಹೆಂಗ್ಲ ಕಾಸ್ಕೊ ಏನೋ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಮಾರ್ಕೊಂಡು ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ವಿಚಾರಣೆಗೆ ಬರೋದಿಲ್ಲ ಅಥವಾ ಅದು ಸ್ಟೇಷನ್ಗೆ ಬಂದು ಮುಂದಿನ ಏನು ನಾವು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದಾರೆ. ಅಟ್ಲಿ ಅದು ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿ ಆಗಿದೆ. ಆ ಸುದ್ದಿ ಆದರೂ ಕೂಡ ಇವರು ಇಲಾಖೆಯಲ್ಲಿ ಅವರ ಜವಾಬ್ದಾರಿ ಅದು. ಯಾಕಂದ್ರೆ ಇಲಾಖೆ ಅವರ ಸಣ್ಣ ನೀರಾವರಿ ಅವರ ಇಲಾಖೆಗೆ ಅವ್ರಿಗೆ ಒಳಪಡ್ತದೆ. ಅದು ಯಾರೇ ಆದ್ರೂ ಅವ್ರ ಜವಾಬ್ದಾರಿ ಅದು. ನಾವು ಇದರಿಂದ ಅನ್ನ ತಿಂತಾ ಇದ್ದೀವಿ, ಇದರಿಂದ ಕರ್ತವ್ಯ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಲಕ್ಷಾಂತರ ಜನಕ್ಕೆ ಅನುಕೂಲ ಇದೆ. ಒಂದು ಕೆರೆ ಒಡಲ್ ಬಗದ್ರೆ ನೀರು ಈಗಾಗಲೇ ಅಂತರ್ಜಲ ಹಾಳಾಗಿ ಹೋಗ್ತಾ ಇದೆ. ಸಾವಿರಾರು ವರ್ಷಗಳೇ ಆಗ್ಬಿಟ್ಟಿದೆ ಈಗ ಕೆರೆಗಳು ತುಂಬಿ. ಈಗ ಏನೋ ಅಲ್ಪ ಸ್ವಲ್ಪ ಅದರಲ್ಲಿ ಮಳೆ ಬರೋದಾದ್ರೂ ನಿಂತು ಸ್ವಲ್ಪ ನೀರಾದ್ರು ಸಾರ್ವಜನಿಕರು ಯೂಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಆದ್ರೆ ಇಲ್ಲ. ಅವ್ರಿಗೇನೋ ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಲ್ವಾ ಯಾರೋ ಬೇರೆ ಉದ್ಧಾರ ಆದ್ರೂ ಪರವಾಗಿಲ್ಲ, ರೈತರಿಗೆ ಅನಾನುಕೂಲ ಆದ್ರೂ ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಹಂಗಾಗಿ ಇವರು ನೆಗ್ಲಿಜೆನ್ಸಿ ಬಹಳ ಎದ್ದು ಕಾಣ್ತಾ ಇದೆ ಇದರಲ್ಲಿ. ಆ ವಿಚಾರವಾಗಿ ಬಂದಿದ್ದಾರೆ. ಅವರಿಗೆ ಭ್ರಷ್ಟ ಅಧಿಕಾರಿಗೆ ಇಲ್ಲೊಂದು ಸನ್ಮಾನ ಮಾಡೋ ಕಾರ್ಯಕ್ರಮನ ಇಲ್ಲಿಂದಲೇ ಶುರು ಮಾಡ್ತೀವಿ. ನಾವು ಇಷ್ಟು ಹೇಳ್ತಾ ಸಂಬಂಧಪಟ್ಟ ಪಾಪ ಈ ಪೊಲೀಸ್ ಠಾಣೆಗೆ ಏನು ತಪ್ಪಿಲ್ಲ ಅನಿಸ್ತದೆ ನಮ್ಗೆ ಮೇಲ್ನೋಟಕ್ಕೆ. ನಮ್ ಕಣ್ಮುಂದೆ ಕಾಣಿದೆ ಅಧಿಕಾರಿಗಳು ಸಹ ಒಪ್ಕೊಂಡು ಯಾರು ತಪ್ಪಿಲ್ಲ ಅಂತ. ಈಗ ಅಧಿಕಾರಿಗೆ ಬೇಡ ಈಗ ನಾವು ಮುಂದಿನ ದಿನಗಳೇನಿಲ್ಲ ಇವತ್ತೇನೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಇಲ್ಲಿ ಬರಬೇಕು. ಅವ್ರ ಮುಖ್ಯನೇ ಕೇಸು ಇದಾಗಿ ದೂರು ದಾಖಲೆ ಸಹ ಇವರು ನೆಗ್ಲಿಜೆನ್ಸಿ ಕಾಣಿಸ್ತೇವೆ. ಸೊ ನಾವು ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ನಾವೀಗ ಹೋಗ್ತಾ ಇದೀವಿ. KRS ಪಕ್ಷದಿಂದ ಏನಾಗುತ್ತೆ ಅನ್ನೋದ ಮುಂದಿನ ದಿನಗಳು ನಾವು ಅಪ್ಡೇಟ್ ಕೊಡ್ತೀವಿ. ನಮಸ್ಕಾರ. ಬರಲಿ ಇಲ್ಲೇ ಸನ್ಮಾನ ಮಾಡೋಣ. ಕೆಲಸ ಮಾಡ್ತಾರೆ ಫೋಟೋ ಹಿಡಿದಕ್ಕೆ ಏನು ಆಗಲ್ಲ ಬಿಡಿ ಸರ್, ನಮ್ಮ ಕೆಲಸ ಅದು. ಭ್ರಷ್ಟಾಧಿಕಾರಿಗೆ ಸನ್ಮಾನ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ನಡೀತದೆ. ನಮ್ಮ ಸಂತೋಷ್ ಅವರು ಆಚೆ ಬಂದ ತಕ್ಷಣ ಮಾಲಾರ್ಪಣೆ ಸಾಲು ಪೇಟವನ್ನು ಧರಿಸಿ ಅವ್ರು ಮಾಡಿದ ಅಯೋಗ್ಯ ಕೆಲಸಕ್ಕೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸನ್ಮಾನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನಡೀತದೆ. ಈಗ ಅವರಿಗೆ ರಾಜ್ಯದ ಜನತೆಗಳು ತಾವು ದಯವಿಟ್ಟು ಇಂಥ ನೀಚ ಅಧಿಕಾರಿಗಳನ್ನ ನಮ್ಮ ಹತ್ರ ಕೊಟ್ಟಿದ್ದೀರಾ ಅಂದರೆ ಇವ್ರು ನಾವು ಮುಂದೆ ಏನು ಹೇಳೋದಕ್ಕಾಗಲ್ಲ. ಇವ್ರ ಪ್ರಾಪರ್ಟಿ ಇವ್ರು ಕಾಪಾಡ್ಕೊಳ್ಳೋದಕ್ಕೆ ನಾವು ಬರಬೇಕು. ಇನ್ನು ಯಾವ ಮಟ್ಟದಲ್ಲಿ ಅಧಿಕಾರಿಗಳು ಇವ್ರು ಕೆಲಸ ತಂತಾರೆ, ಇದರಲ್ಲಿ ಸಂಬಳ ತಗೊಂತಾರೆ, ಯಾವ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾವ್ರೆ ಅಂದರೆ ರಾಜ್ಯ ಜನತೆಗಳು ನೀವೇ ನೋಡಬೇಕು. ಮುಂದೊಂದು ದಿನ ಇಂಥ ಅಧಿಕಾರಿಗಳಿಗೆ ಏನು ಮಾಡ್ತೀರಾ ನೀವೇ ಮಾಡಿ ಸ್ನೇಹಿತರೆ.